ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಅಂತೂ ಇಂತೂ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಈಗ ಜಿಲ್ಲಾ ಉಸ್ತುವಾರಿಯನ್ನ ಕೊಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಅಸಮಾಧಾನ ಬೆನ್ನಲ್ಲೇ ಉಸ್ತುವಾರಿಗಳ ನೇಮಕ ಆಗ್ತಾ ಇದೆ. ನೂತನ ಸಚಿವರಿಗೆ ಜಿಲ್ಲೆಗಳ ಜವಾಬ್ದಾರಿ ನೀಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ತಕ್ಷಣ ಜಿಲ್ಲೆಗಳ ಪ್ರವಾಸವನ್ನ ಕೈಗೊಳ್ಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಲಾಗಿದೆ. ಕೃಷ್ಣೇ ಬೈರೇಗೌಡರಿಗೆ ಬೆಂಗಳೂರು ನಗರ, ಯತೀಂದ್ರ ಅವರಿಗೆ ಮೈಸೂರು, ರಘುಮೂರ್ತಿ ಅವರಿಗೆ ಚಿತ್ರದುರ್ಗ, ಭೈರತಿ ಸುರೇಶ್ ಚಿಕ್ಕಬಳ್ಳಾಪುರ, ಕೆ.ಎಚ್. ಮುನಿಯಪ್ಪಗೆ ಬೆಂಗಳೂರು ಗ್ರಾಮಾಂತರ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಕೋಲಾರ, ಎಚ್.ಸಿ. ಬಾಲಕೃಷ್ಣ ಬೆಂಗಳೂರು ದಕ್ಷಿಣ, ಜಮೀರ್ ವಿಜಯನಗರ, ಕೆ.ಜೆ. ಜಾರ್ಜ್ ಚಿಕ್ಕಮಗಳೂರು, ಶಿವಲಿಂಗೇಗೌಡ ಹಾಸನ, ಮಧು ಬಂಗಾರಪ್ಪ ಶಿವಮೊಗ್ಗ, ಎಂ.ಬಿ. ಪಾಟೀಲ್ ವಿಜಯಪುರ, ಕಾಶಪ್ಪನವರ ಬಾಗಲಕೋಟೆ, ರಾಯರೆಡ್ಡಿ ಅವರಿಗೆ ಗದಗ ಕೊಡಲಾಗಿದೆ. ಎಸ್.ಎಸ್. ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ರುದ್ರಪ್ಪ ಲಮಾಣಿ ಹಾವೇರಿ, ಈಶ್ವರ್ ಖಂಡ್ರೆ ಬೀದರ್, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಬಿ. ನಾಗೇಂದ್ರ ಬಳ್ಳಾರಿ, ಸಂತೋಷ್ ಲಾಡ್ ಧಾರವಾಡ, ಸವದಿ ಲಕ್ಷ್ಮಣ್ ಸವದಿ ಅವರಿಗೆ ಉತ್ತರ ಕನ್ನಡ, ಪ್ರಿಯಾಂಕ್ ಖರ್ಗೆ ಕಲಬುರಗಿ, ಚಲುವರಾಯಸ್ವಾಮಿ ಮಂಡ್ಯ, ಎಲ್ಲ ಜಿಲ್ಲೆಗಳಿಗೆ ಉಸ್ತುವಾರಿಗಳನ್ನ ನೇಮಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಎಸ್, ಪಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆ ಬಹಳ ಲೇಟ್ ಆಗೋಯ್ತು. ಸಿಎಂ ಆಗಿ 2 ತಿಂಗಳಾಯ್ತು. ನಿನ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ಆಗೋದಕ್ಕೆ ಕಸರತ್ತು ನಡೆದೋಯ್ತು. ಹಗ್ಗ ಜಗ್ಗಾಟ, ಕೋಲಾಹಲ, ಗೊಂದಲ ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಸೃಷ್ಟಿಯಾಗಿ ಹೋಗಿಬಿಟ್ಟಿದ್ವು. ಅದಾದ ಮೇಲೆ ಇನ್ಮೇಲೆ ಲೇಟ್ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆಗಸ್ಟ್ 13ಕ್ಕೆ ಅಧಿವೇಶನ ಬೇರೆ ಇದೆ. ಅದರಲ್ಲಿ ಎಲ್ಲವೂ ಕೂಡ ರೆಡಿಯಾಗಬೇಕು. ಎಲ್ಲ ಜಿಲ್ಲೆಗಳ ಸಮಸ್ಯೆ ಏನು, ವಿಪಕ್ಷಗಳ ಕೇಳುವ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಸಚಿವರುಗಳು. ಗೊತ್ತಿರಬೇಕಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ನಮಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅಂತೇಳಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು, ಆತಂಕಗಳಿದ್ವು. ಫೈನಲ್ ಆಗಿ ಸಚಿವರು ಸ್ಥಾನ ಸಿಕ್ಕಿದೆ. ಯಾರು ಆಕಾಂಕ್ಷಿಗಳಿದ್ರು ಅವ್ರಿಗೂ ಕೂಡ ಸಿಕ್ಕಿದೆ. ಕೆಲವರು ಅಸಮಾಧಾನ ಕೂಡ ಕೊಂಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಈಗ ಅವರಿಗೆಲ್ಲರಿಗೂ ಕೂಡ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ವಹಿಸಿದ್ದಾರೆ. ಆ ಜಿಲ್ಲೆಯ ಉಸ್ತುವಾರಿಯನ್ನ ಆ ಸಚಿವರು ವಹಿಸಿಕೊಳ್ಳಬೇಕು. ಜಿಲ್ಲೆಯ ಕುಂದುಕೊರತೆಗಳನ್ನು, ಎಲ್ಲ ಶಾಸಕರ ಕುಂದುಕೊರತೆಗಳನ್ನು ಕೇಳಿ ಕೆಲಸವನ್ನು ಮಾಡಿಕೊಡುವ ಕೆಲಸಗಳನ್ನು ಮಾಡಬೇಕು ಅವರು ಇವಾಗ.